ಕಣವೇನಹಳ್ಳಿಯ ಮಲ್ಲಿಕಾರ್ಜುನ ಎಂಬ ನನ್ನ ಮೇಲೆ 2022ರಲ್ಲಿ ಸುಳ್ಳು ಆರೋಪ ಹೊರಿಸಿ ಪೋಕ್ಸೋ ಕಾಯ್ದೆ ದಾಖಲಿಸಿದ್ದರು. ಪ್ರಕರಣದ ವಾದ ಆಲಿಸಿ ನ್ಯಾಯಾಲಯವು ಕಾಯ್ದೆಯಿಂದ ನನ್ನನ್ನು ಖುಲಾಸೆಗೊಳಿಸಿದೆ. ಆರೋಪ ಮುಕ್ತನಾಗಿರುವ ನನಗೆ PhD ಅಧ್ಯಯನಕ್ಕೆ ಮತ್ತೆ ಅವಕಾಶ ಕಲ್ಪಿಸಿಕೊಡಿ ಎಂದು ನಗರದ ತುಮಕೂರು ವಿಶ್ವವಿದ್ಯಾನಿಲಯ ಕುಲಪತಿ ಡಾ. ವೆಂಕಟೇಶ್ವರಲು ಅವರಿಗೆ ಮನವಿ ಪತ್ರ ಸಲ್ಲಿಸಿರುವುದಾಗಿ ಪಾವಗಡ ತಾಲೂಕಿನ ಕಣವೇನಹಳ್ಳಿ ಎನ್. ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ನಗರದ ಕುಲಪತಿ ಕಚೇರಿ ಆವರಣದಲ್ಲಿ ಮಲ್ಲಿಕಾರ್ಜುನ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. 2022ರಲ್ಲಿ ನಾನು PhD ಅಧ್ಯಯನ ನಿರತನಾಗಿದ್ದೆ. ತುಮಕೂರು ವಿವಿಯ ಡಾ. ಡಿ. ವಿ. ಗುಂಡಪ್ಪ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕಟ್ಟುಕತೆ ಕಟ್ಟಿ ನನ್ನ ವಿರುದ್ಧ ಸಂಚು ರೂಪಿಸಿ ಪೋಕ್ಸೋ ಕಾಯ್ದೆಯ ಆರೋಪ ಹೊರಿಸಿದರು. ಈಗ ನ್ಯಾಯಾಲಯದಲ್ಲಿ ನನ್ನ ವಿರುದ್ಧ ಇದ್ದ ಆರೋಪ ಖುಲಾಸೆಯಾಗಿ ದೋಷಮುಕ್ತನಾಗಿದ್ದೇನೆ ಎಂದು ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಈ ವೇಳೆ ಸುರೇಶ್, ಅಶ್ವತ್ಥಪ್ಪ, ನಾಗಭೂಷಣ್, ರಮೇಶ್, ಮಹೇಶ್, ಕೃಷ್ಣಮೂರ್ತಿ, ಮಂಜುನಾಥ್ ಉಪಸ್ಥಿತರಿದ್ದರು. ನಮಸ್ಕಾರ ಮಿತ್ರರೇ, ನಾನು ಮಲ್ಲಿಕಾರ್ಜುನ್ ಎನ್. 2021ರಲ್ಲಿ ನಾನು PhDಗೆ ಜಾಯ್ನ್ ಆಗಿ ತುಮಕೂರು ವಿಶ್ವವಿದ್ಯಾನಿಲಯದ ಕನ್ನಡ ಡಾ. ಡಿ. ವಿ. ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಆಧುನಿಕ ಕನ್ನಡ ಮಹಾಕಾವ್ಯಗಳಲ್ಲಿ ಬುದ್ಧ ತಾತ್ವಿಕ ಚಿಂತನೆ ಎಂಬ ವಿಷಯದ ಕುರಿತು ಡಾ. ನಾಗಭೂಷಣ್ ಬಗ್ನವರ ಮಾರ್ಗದರ್ಶನದಲ್ಲಿ ನಾನು ಸಂಶೋಧನೆಯನ್ನು ಮುಂದುವರಿಸ್ತಾ ಇರ್ತೇನೆ. ಆ ಸಂಶೋಧನೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ನನ್ನ ವಿಭಾಗದ ಡಾ. ಡಿ. ವಿ. ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದಂತಹ ನಿತ್ಯಾನಂದ ಬಿ. ಶೆಟ್ಟಿ ಅವರು ನನ್ನ ಮೇಲೆ 2022 ಡಿಸೆಂಬರ್ 1ನೇ ತಾರೀಕು ನನ್ನ ವಿರುದ್ಧ ಪಿತೂರಿಯನ್ನು ಹೂಡಿ ಅವರು ನನ್ನ ವಿರುದ್ಧ ಪೋಕ್ಸೋ ಪ್ರಕರಣ ಕಾಯ್ದೆಯನ್ನು ದಾಖಲೆ ಮಾಡ್ತಾರೆ. ಹಾಗಾಗಿ ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ಮೊಟಕುಗೊಂಡು ನಾನು ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡಿ ಅದರ ವಿರುದ್ಧ ಹೋರಾಟ ಮಾಡಿಕೊಂಡು ನನ್ನನ್ನು ನಿರಪರಾಧಿ ಅಂತ ಹೇಳ್ಬಿಟ್ಟು 27 ಜನವರಿ 2024ರಂದು FTSC ನ್ಯಾಯಾಲಯವು ನನಗೆ ನಿರಪರಾಧಿ ಎಂದು ಘೋಷಣೆ ಮಾಡಿರುತ್ತದೆ. ಈ ಘೋಷಣೆ ಮಾಡಿರುವಂತಹ ಆಧಾರದ ಮೇಲೆ ನನ್ನ ಜಡ್ಜ್ಮೆಂಟ್ ಪ್ರತಿಯನ್ನು ಹಿಡಿದುಕೊಂಡು ಅದಕ್ಕೆ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾನ್ಯ ಕುಲಪತಿಗಳಾದಂತಹ ವೆಂಕಟೇಶ್ವರಲು ಸಾಹೇಬರಿಗೆ ನಾನು ಮನವಿಯನ್ನು ಸಲ್ಲಿಸಿರ್ತೇನೆ. ಹಾಗೂ ನನ್ನ ವಿದ್ಯಾಭ್ಯಾಸಕ್ಕೆ ಹಾಗೂ ನನ್ನ ಸಂಶೋಧನಾ ಕಾರ್ಯಕ್ಕೆ ತೊಡಕು ಮಾಡಿರುವಂತಹ ನಿತ್ಯಾನಂದ ಬಿ. ಶೆಟ್ಟಿ ಅವರನ್ನು ಈ ಕೂಡಲೇ ಅವರು ಅಮಾನತು ಮಾಡಿ ನನ್ನ ವಿರುದ್ಧ ನನಗೆ ಆದಂತಹ ಶೈಕ್ಷಣಿಕ ನಷ್ಟ ಮತ್ತು ಆರ್ಥಿಕ ನಷ್ಟವನ್ನು ಭರಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ನ್ಯಾಯ ಕೋರ್ತಾ ಇದ್ದೇನೆ. ಮಿತ್ರರೇ, ನೀವು ಇದಕ್ಕೆ ಸಹಕಾರ ಮಾಡಬೇಕು. ನನಗೆ PhDಯನ್ನು ಮುಂದುವರಿಸಲು ನನಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಕೂಡಲೇ ಇವ್ರಿಗೆ ವೆಂಕಟೇಶ್ವರಲು ಸರ್ ಅವರಿಗೆ ನಾನು ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ. ಅವರು ನನಗೆ ಪ್ರತಿಶತ 100ಕ್ಕೆ 100 ನನಗೆ PhDಯನ್ನು ಮುಂದುವರಿಸಲು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿ ನಾನು ಭರವಸೆಯನ್ನು ಇಟ್ಕೊಂಡಿರ್ತೀನಿ. ಈ ಮುಂದಿನ ದಿನಗಳಲ್ಲಿ ಈ ಪ್ರಕರಣಗಳು ಮುಂದುವರಿಬಾರದಂತೆ ಈ ಕೂಡಲೇ ನಿತ್ಯಾನಂದ ಶೆಟ್ಟಿ ಅವರನ್ನು ಅಮಾನತು ಮಾಡಿ ನನಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ.